ವೀಕ್ಷಕರೇ ನೋಡಿ ಎಷ್ಟು ಸಾಫ್ಟ್ ಇದೆ, ಎಣ್ಣೆ ಅಂಶ ಕೂಡ ಕಮ್ಮಿ ಇದೆ, ಫ್ರೆಶ್ ಆಗಿ ಮಾಡ್ಕೊಡ್ತಾ ಇದ್ದಾರೆ, ಫ್ರೆಶ್ ಆಗಿರುತ್ತೆ. ವೀಕ್ಷಕರೇ ನಮಸ್ಕಾರ. ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಶೇಷವಾದ ಸಂಚಿಕೆಯಲ್ಲಿ ನಾವು ದಾವಣಗೆರೆಯ ಶ್ರೀ ರಾಘವೇಂದ್ರ ಶಾವಿಗೆ ಹೋಟೆಲ್ಗೆ ಬಂದಿದ್ದೀವಿ. ದಾವಣಗೆರೆ ಅಂದ್ರೆ ನಮ್ಗೆಲ್ಲ ನೆನಪಾಗೋದು ದಾವಣಗೆರೆ ಬೆಣ್ಣೆ ದೋಸೆ. ಆದ್ರೆ ದಾವಣಗೆರೆ ಬೆಣ್ಣೆ ದೋಸೆ ಅಷ್ಟೇ ಫೇಮಸ್ ಆಗಿರೋದು ರಾಘವೇಂದ್ರ ಶಾವಿಗೆ. ಹಾಗಾದ್ರೆ ಇನ್ಯಾಕ್ ತಡ ಮಾಡೋದು, ಶ್ರೀ ರಾಘವೇಂದ್ರ ಶಾವಿಗೆ ಹೋಟೆಲ್ಗೆ ಹೋಗಿ ನಾವು ಶಾವಿಗೆನ ಸವಿಯೋಣ ಬನ್ನಿ. ಇಲ್ಲಿ ಮಾಡುವಂತ ಶಾವಿಗೆ ತುಂಬಾನೇ ಫೇಮಸ್ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಇಲ್ಲಿ ಮಾಡುವಂತ ಶಾವಿಗೆ ತುಂಬಾ ವಿಶಿಷ್ಟವಾಗಿದೆ ಮತ್ತು ತುಂಬಾ ವಿಭಿನ್ನವಾಗಿದೆ. ಹಾಗಾದ್ರೆ ಇವರು ಶಾವಿಗೆನ ಹೇಗ್ ಮಾಡ್ತಾರೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಇವರು ಇಡ್ಲಿನ ಅಚ್ಚಲ್ಲಿ ತಯಾರಿಸ್ಕೋತಾರೆ. ಆಮೇಲೆ ಆ ಅಚ್ಚಿನಿಂದ ಬೇರ್ಪಡಿಸಿ ಇಡ್ಲಿನ ಸಪರೇಟ್ ಆಗಿ ಚೌಕಾಕಾರದಲ್ಲಿ ಕಟ್ ಮಾಡ್ಕೋತಾರೆ. ಆಮೇಲೆ ಚೌಕಾಕಾರದಲ್ಲಿ ಕಟ್ ಮಾಡ್ಕೊಂಡಿರೋ ಇಡ್ಲಿನೆಲ್ಲ ಶಾವಿಗೆ ಮಷಿನ್ಗೆ ಹಾಕ್ತಾರೆ. ಈಗ ನೋಡ್ತಿರ್ಬೋದು ನೀವು, ಈ ಇಡ್ಲಿಯಿಂದ ತುಂಬಾ ಚೆನ್ನಾಗಿರೋ ಶಾವಿಗೆ ಬರ್ತಾ ಇದೆ. ಈ ಶಾವಿಗೆನೆಲ್ಲ ಬಾಣ್ಲೆಗೆ ಹಾಕ್ತಾರೆ. ಇದಕ್ಕೆ ನಿಂಬೆ ಹಣ್ಣನ್ನು ಸೇರಿಸ್ತಾ ಇದ್ದಾರೆ. ಜೊತೆಗೆ ನಾವು ಪುಳಿಯೋಗರೆಗೆ ಗೊಜ್ಜು ಕಲಿಸ್ತೀವಲ್ವಾ, ಆ ತರ ಗೊಜ್ಜನ್ನ ಇದಕ್ಕೆ ಸೇರಿಸಿ ತುಂಬಾ ನೀಟಾಗಿ ಮಿಕ್ಸ್ ಮಾಡ್ತಾರೆ. ನನ್ನ ಹೆಸರು ಬದ್ರಿ ಪ್ರಸಾದ್ ಅಂತ, ವಕೀಲರು. ನಾನು ಈ ಹೋಟೆಲಿನ ಇದರ ಓನರ್ ಸುಜಾತ ವಿಶ್ವನಾಥ್ ಅವರ ಮಾವ ವಿರೂಪಾಕ್ಷಪ್ಪನವರು. ಅವ್ರ ನಂತರ ಅವರ ಯಜಮಾನರಾದ ವಿಶ್ವನಾಥ್ ಅವರು ಈಗ ಇವರು ಮುಂದುವರಿಸ್ಕೊಂಡು ಹೋಗ್ತಿದ್ದಾರೆ. ಅಕ್ಕಿ ಇದರಿಂದ ಮಾಡುವಂತಹ ಶಾವಿಗೆ ಅತ್ಯಂತ ಫೇಮಸ್ ಆಗಿರ್ತಕ್ಕಂಥ, ದಾವಣಗೆರೆಯಲ್ಲಿ ಒಂದು ಛಾಪನ್ನೇ ಮೂಡಿಸಿದೆ ಅಂದರೆ ತಪ್ಪಾಗಕ್ಕಿಲ್ಲ. ಅಂಥ ಅದ್ಭುತವಾದ ರುಚಿಯನ್ನು, ಸವಿಯನ್ನು ದಾವಣಗೆರೆಗೆ ಕೊಡ್ತಿರ್ತಕ್ಕಂತಹ ದಾವಣಗೆರೆಯ ರಾಘವೇಂದ್ರ ಶಾವಿಗೆ ಹೋಟೆಲ್, SKP ರಸ್ತೆಯಲ್ಲಿರ್ತಕ್ಕಂಥದ್ದು. ಅತ್ಯಂತ ದಾವಣಗೆರೆಯಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥದ್ದು. ಬಹಳಷ್ಟು ಜನ ಇಲ್ಲಿ ಬಂದು ಈ ಸವಿಯನ್ನು ಸವಿತಾ ಇದ್ದಾರೆ. ಇದು ಕೇವಲ ಇದು ಇತ್ತೀಚಿಂದಲ್ಲ, ಸುಮಾರು ಒಂದು 50-60 ವರ್ಷದ ರುಚಿ ಇದು ದಾವಣಗೆರೆಯಲ್ಲಿ, ಈ ರಸ್ತೆಯಲ್ಲಿ, SKP ರಸ್ತೆಯಲ್ಲಿ. ಅಂಥ ಅದ್ಭುತವಾದ ಹೋಟೆಲನ್ನು ನಮ್ಮ ಸುಜಾತ ವಿಶ್ವನಾಥ್ ಅವರು ನಡೆಸ್ತಾ ಇದ್ದಾರೆ. ಅವರಿಗೆ ಧನ್ಯವಾದಗಳು. ವೀಕ್ಷಕರೇ, ಇಲ್ಲಿ ಸಿಗುವಂತ ಶಾವಿಗೆಗೆ ಸಪರೇಟ್ ಫ್ಯಾನ್ ಬೇಸ್ ಇದೆ ಅಂತಾನೆ ಹೇಳ್ಬೋದು. ಬೆಳಿಗ್ಗೆ ನೀವೇನಾದ್ರೂ 7 ಗಂಟೆ ಅಷ್ಟೊತ್ತಿಗೆ ಬಂದ್ರೆ ದೊಡ್ಡ ಕ್ಯೂನೇ ಇರುತ್ತೆ ಅಂತಾನೆ ಹೇಳ್ಬೋದು. 9 ಗಂಟೆ ಅಷ್ಟೊತ್ತಿಗೆ ನಿಮ್ಗೆಲ್ಲ ಶಾವಿಗೆ ಖಾಲಿ ಆಗ್ಬಿಡುತ್ತೆ. ಇಲ್ಲಿ ಅಷ್ಟೊಂದು ಕಸ್ಟಮರ್ಸ್ ಬರ್ತಾರೆ ಇವ್ರಿಗೆ. ಹಾಗಾದ್ರೆ ಹ್ಯಾಪಿ ಕಸ್ಟಮರ್ಸ್ ನ ಮತ್ತೆ ರೆಗ್ಯುಲರ್ ಕಸ್ಟಮರ್ಸ್ ನ ಮಾತಾಡ್ಸ್ಕೊಂಡು ಬರೋಣ ಬನ್ನಿ. ಸುಮಾರು ವರ್ಷಗಳಿಂದ ನಾವು ಈ ಹೋಟ್ಲಿಗೆ ಬರ್ತಾ ಇದ್ದೀವಿ. ಆವಾಗ ಸಣ್ಣ ಟೇಬಲ್ಲು, 1.5 ರೂಪಾಯಿ ಪ್ಲೇಟ್ ಶಾವಿಗೆ, ಅಲ್ಲಿಂದನೂ ನಾವು ತಿನ್ಕೊಂತ ಬಂದ್ವಿ. 3 ರೂಪಾಯಿ ಅವ್ರು ಮಾಡಿದ್ರು. ಅವ್ರು ಮಾಡಿದಾಗಿಂತ ನಾವು ಇಲ್ಲಿ ತಿಂಡಿ ತಿಂತಾನೆ ಇದ್ದೀವಿ. ಯಾವ ಕಾರಣಕ್ಕೂ ಇವತ್ತಿನ ಅಲ್ಲಿಂದ ಇಲ್ಲಿವರೆಗೂ ಯಾವ ಟೇಸ್ಟ್ ಹೆಚ್ಚು ಕಮ್ಮಿ ಇಲ್ಲ, ಏನೂ ತೊಂದರೆ ಇಲ್ಲ. ಒಳ್ಳೆ ಫುಡ್, ಒಳ್ಳೆ ಟಿಫನ್. ಜನ ಇಷ್ಟ ಬಂದು ತಗೊಂಡು ತಿಂದು ಹೋಗ್ತಾರೆ. ಮನೆಗೆ ಅವ್ರ ಫ್ಯಾಮಿಲಿಗೂ ತೊಗೊಂಡೋಗ್ತಾರೆ. ಭಾಳ ಚೆನ್ನಾಗಿರುತ್ತೆ. ಇನ್ನು ಈ ಥರ ಬಂದು ಜನ ಬೇಕಾದ್ರೆ ಯಾರು ಬೇಕಾದ್ರೂ ಸವಿಬೋದು ರುಚಿನ. ಶಾವಿಗೆ ಇಡ್ಲಿ ಭಾಳ ಚೆನ್ನಾಗಿ ಮಾಡ್ತಾರೆ. ಯಾವಾಗಲೂ ಇಲ್ಲಿಂದ ನಾವು ಬರೋಕ್ಕೆ 50 ವರ್ಷದಿಂದನೂ ಬರ್ತಾ ಇದ್ದೀವಿ, ಗೊತ್ತಾದ್ರ. ಇಲ್ಲಿ ಯಾವಾಗಲೂ ರುಚಿನಾಗೆ ಇರ್ತೈತಿ, ಯಾವಾಗಲೂ ಬಂದು ಹೋಗ್ಬೋದು. ಇಲ್ಲ ರುಚಿಕರ ವಾಸ್ತೆ ಸಿಗ್ತೈತಿ. ವೀಕ್ಷಕರೇ, ನೋಡ್ತಾ ಇರ್ಬೋದು ನೀವು, ಎಷ್ಟೊಂದು ಪಾರ್ಸಲ್ನ ಇಟ್ಟಿರ್ತಾರೆ. 7 ಗಂಟೆಯಿಂದ 9 ಗಂಟೆ ಒಳಗಡೆ ಎಲ್ಲ ಶಾವಿಗೆನೂ ಖಾಲಿ ಆಗ್ಬಿಡುತ್ತೆ. ಈ ಶಾವಿಗೆನ ಇಷ್ಟಪಟ್ಟು ಬರೋ ಜನ ತುಂಬಾನೇ ಇದ್ದಾರೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಶಾವಿಗೆ ಜೊತೆಗೆ ಚಟ್ನಿನ ಕೊಡ್ತಾರೆ. ಚಟ್ನಿ ಅಂತೂ ತುಂಬಾನೇ ಸಖತ್ತಾಗಿರುತ್ತೆ ಅಂತಾನೆ ಹೇಳ್ಬೋದು. ನಾವು ಜಸ್ಟ್ ಟೇಸ್ಟ್ ಮಾಡಕ್ಕೆ ಅಂತ ಹೋಗಿದ್ವಿ, ಆದ್ರೆ 2-3 ಪ್ಲೇಟ್ ಅಂತೂ ಆರಾಮಾಗೆ ತಿಂದ್ವಿ ಅಂತಾನೆ ಹೇಳ್ಬೋದು.
ನಮಸ್ತೆ ಮೇಡಮ್, ನಮ್ಮ ಹೆಸರು? ನನ್ನ ಹೆಸರು ಸುಜಾತ ವಿಶ್ವನಾಥ್. ಓಕೆ, ಎಷ್ಟು ವರ್ಷದಿಂದ ಈ ಬಿಸ್ನೆಸ್ ಇದೆ? ನಾನು ಬಂದು ಈಗ 25 ವರ್ಷ ಆಯಿತು. ಅದಕ್ಕಿಂತ ಮುಂಚೆ ನಮ್ಮ ಮಾವನವ್ರು ಮಾಡ್ತಾ ಇದ್ರಂತೆ, ಅವರಿಂದ ನಮ್ಮ ಯಜಮಾನ್ರು ಮಾಡ್ತಾ ಇದ್ರು. ಅವರು ಹೋದ್ಮೇಲೆ ನಾನು ನನ್ನ ಮಕ್ಕಳು ಮಾಡ್ತಾರೆ. ಓಕೆ, ಸೊ 3 ಜನರೇಷನ್ ಕಂಟಿನ್ಯೂಸ್ ಆಗಿ ಇದೇ ಬಿಸ್ನೆಸ್ ಕಂಟಿನ್ಯೂ ಇದೆ. ದಾವಣಗೆರೆ ಅಂದ ತಕ್ಷಣ ಎಲ್ಲರೂ ಬೆಣ್ಣೆ ದೋಸೆ ಅಂತಾರೆ. ಇದು ಹೆಂಗೆ ಮೇಡಮ್ ನೀವು ಡಿಫ್ರೆಂಟ್ ಆಗಿ ಶಾವ್ಗೆಯಲ್ಲಿ ಇಷ್ಟು ಬಿಸ್ನೆಸ್ ಮಾಡ್ತಾ ಇರೋದು? ಎಲ್ಲ ಕಡೆಯಿಂದ ಜನ ಬರೋದು ನೋಡ್ತಾ ಇದೀವಿ, ಎಷ್ಟೋ ಜನ ಮಾತಾಡ್ತಾ ಇದ್ದಾರೆ. ಹೇಗೆ ಮಾಡ್ತಾರೆ? ಏನಿಲ್ಲ, ಅದು ಒಳ್ಳೆ ರುಚಿ ಕ್ವಾಂಟಿಟಿ ಮೇನ್. ಮನೇಲಿ ಹೆಂಗೆ ಮಾಡ್ತೀವಿ ನಾವು ಅಡುಗೆನ ಅದೇ ಥರನೇ ಮಾಡ್ತೀವಿ. ಇಲ್ಲಿ ಯಾವುದೇ ಥರದ ಟೇಸ್ಟಿಂಗ್ ಪೌಡರ್ ಮಾತ್ರ ಎಂಟ್ರಿ ಇಲ್ಲ, ಅದು ಮೇನು. ಬರೀ ಇಡ್ಲಿ ಮತ್ತೆ ಶಾವ್ಗೆ ಅಷ್ಟೇ. ಪ್ಲೇನ್ ಶಾವ್ಗೆನೂ ಕೊಡ್ತೀರಾ? ಪ್ಲೈನ್ ಶಾವ್ಗೆನೂ ಕೊಡ್ತೀವಿ. ಓಕೆ, ಇಷ್ಟೊಂದು ಜನದ್ದು ಶುಚಿನ ಹೆಂಗೆ ಮೇಂಟೈನ್ ಮಾಡ್ತೀರಾ? ಏನು ರೆಸಿಪಿ ಇದೆ ನಿಮ್ಮದು ಸ್ಪೆಷಲ್ ಆಗಿ? ರೆಸಿಪಿ ಅಂತ ಏನಿಲ್ಲ, ಅದೇ ಹೇಳಿದ್ನಲ್ಲ, ಗುಡ್ ಓನ್ಲಿ ಕ್ವಾಂಟಿಟಿ ಕ್ವಾಲಿಟಿ ಎರಡೂ ನೋಡ್ತಾರೆ. ರುಚಿಯಾಗಿದೆನಾ? ರುಚಿ ಮೇನ್. ಅದು ನಮ್ಮ ಮಾವನವ್ರು ಹೆಂಗೆ ಮಾಡ್ತಾಯಿದ್ರು ಅವತ್ತಿನಿಂದ ಇವತ್ತಿನವರೆಗೂ ಅದೇ ಥರನೇ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದೇ ಮೇನ್ ಇರೋದು ನಮ್ಮದು. ಸರಿ, ಸುಮಾರು ಎಷ್ಟು ಜನ ಬರ್ಬೋದಮ್ಮ ದಿನಕ್ಕೆ ಇಲ್ಲಿಗೆ? ಅದಂತ ಏನು ಕೌಂಟಿಂಗ್ ಇಲ್ಲ, ದಿನಕ್ಕೆ ಒಂದು 30ರಿಂದ 35 kg ಹೋಗುತ್ತೆ. 30ರಿಂದ 35 kg ವ್ಯಾಪಾರ ಮಾಡ್ತೀರಾ? ನೀವೇನಾದರೂ ದಾವಣಗೆರೆ ಶಹರದವರಾಗಿದ್ರೆ ನಿಮಗೆ ಶ್ರೀ ರಾಘವೇಂದ್ರ ಶಾವ್ಗೆ ಅಂತೂ ಗೊತ್ತಿದ್ದೇ ಇರುತ್ತೆ. ಆದರೆ ಬೇರೆ ಊರದವರಾಗಿದ್ರೆ ನೀವು ರಾಘವೇಂದ್ರ ಶಾವ್ಗೆಗೆ ಒಂದ್ಸಲಿ ವಿಸಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಏಕೆಂದರೆ ಇಲ್ಲಿ ಸಿಗುವಂಥ ಶಾವ್ಗೆ ಅಷ್ಟು ಅದ್ಭುತವಾಗಿರುತ್ತೆ. ಮತ್ತು ಬೇರೆ ಊರುಗಳಿಂದ ಸಹ ರಾಘವೇಂದ್ರ ಶಾವ್ಗೆ ಹೋಟೆಲ್ಗೆ ಒಂದ್ಸಲಿ ಅಂತೂ ವಿಸಿಟ್ ಮಾಡೇ ಮಾಡ್ತಾರೆ. ನೀವೇನಾದರೂ ಬೇರೆ ಶಹರಗಳಿಂದ ದಾವಣಗೆರೆ ಮೇಲೆ ಟ್ರಾವೆಲ್ ಮಾಡ್ತಾ ಇದ್ರೆ ರಾಘವೇಂದ್ರ ಶಾವ್ಗೆಗೆ ಒಂದ್ಸಲಿ ವಿಸಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಏಕೆಂದರೆ ಇಲ್ಲಿ ಸಿಗುವಂಥ ಶಾವ್ಗೆ ನಿಮಗೆ ಬೇರೆಲ್ಲೂ ಸಿಗಲ್ಲ ಅಂತಲೇ ಹೇಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಮತ್ತೊಂದು ಊರಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.